ಜನಾರ್ದನ್ ರೆಡ್ಡಿ ವಿರುದ್ಧ ಶ್ರೀರಾಮುಲು ಬೆಂಬಲಿಗರಿಂದ ದೂರು. ಬಳ್ಳಾರಿ ಎಸ್ಪಿ ಡಾಕ್ಟರ್ ಶೋಭಾ ರಾಣಿಗೆ ದೂರನ್ನ ಕೊಟ್ಟಿದ್ದಾರೆ. ಶ್ರೀರಾಮುಲು ಬಗ್ಗೆ ಕೀಳಾಗಿ ಮಾತನಾಡಿದ್ದಕ್ಕೆ ಖಂಡನೆ, ರೌಡಿಶೀಟರ್ ಪದ ಬಳಕೆ ಮಾಡಿದ್ದಕ್ಕೆ ದೂರನ್ನ ಕೊಟ್ಟಿರುವಂಥದ್ದು. ಜಾತಿ ನಿಂದನೆ ಮಾಡಿದ್ದಕ್ಕೆ ದೂರು ನೀಡಿದಂತಹ ಬೆಂಬಲಿಗರು ಶ್ರೀರಾಮುಲು ನನ್ನ ಕಾಲ ಕೆಳಗೆ ಇರಬೇಕು ಎಂಬಂತೆ ರೆಡ್ಡಿ ಹೇಳಿಕೆ ಶ್ರೀರಾಮುಲು ಮಾನ ಅಪಮಾನ ಮಾಡಿಕೊಂಡಿದ್ದಾರೆಂದು ದೂರು ಕೂಡ ದಾಖಲಾಗಿದೆ. ಜನಾರ್ದನ್ ರೆಡ್ಡಿ ವಿರುದ್ಧ ಶ್ರೀರಾಮುಲು ಬೆಂಬಲಿಗರಿಂದ ದೂರನ್ನು ಕೊಟ್ಟಿರುವಂಥದ್ದು. ಬಳ್ಳಾರಿಯ ಎಸ್ಪಿ ಡಾಕ್ಟರ್ ಶೋಭಾ ರಾಣಿಗೆ ದೂರನ್ನ ನೀಡಿದ್ದಾರೆ. ಶ್ರೀರಾಮುಲು ಬಗ್ಗೆ ಕೀಳಾಗಿ ಮಾತನಾಡಿದ್ದಕ್ಕೆ ಖಂಡಿಸಿ ರೌಡಿಶೀಟರ್ ಪದವನ್ನು ಬಳಸಿದ್ದಕ್ಕೆ ದೂರನ್ನ ಕೊಟ್ಟಿರುವಂಥದ್ದು. ಜೊತೆಗೆ ಜಾತಿ ನಿಂದನೆ ಮಾಡಿದ್ದಕ್ಕೆ ಕೂಡ ಇಲ್ಲಿ ದೂರನ್ನ ಕೊಟ್ಟಿದ್ದಾರೆ ಬೆಂಬಲಿಗರು. ಶ್ರೀರಾಮುಲು ನನ್ನ ಕಾಲ ಕೆಳಗೆ ಇರಬೇಕು ಎಂಬಂತೆ ರೆಡ್ಡಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಶ್ರೀರಾಮುಲುಗೆ ಅಪಮಾನ ಮಾಡಿದ್ದಾರೆ ಈಗಂತ ದೂರಿನಲ್ಲಿ ದಾಖಲಾಗಿದೆ. ಅಲ್ಲದೆ ಆಧಾರ ಇಲ್ಲದೆ ಕೊಲೆ ಕೇಸ್ನಲ್ಲಿ ಶ್ರೀರಾಮುಲು ಇದ್ರು ಎಂಬ ಹೇಳಿಕೆ ಕೂಡ ಸರಿಯಲ್ಲ. ಜನಾರ್ದನ್ ರೆಡ್ಡಿ ವಿರುದ್ಧ ಈಗ ಕ್ರಿಮಿನಲ್ ಮೊಕದ್ದಮೆ, ಜಾತಿ ನಿಂದನೆ ಕೇಸ್, ಜೊತೆಗೆ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ ಕೂಡ ಮಾಡಿರುವುದು. ಎಸ್ಪಿ ರವಿಕುಮಾರ್ ಮೂಲಕ ಎಸ್ಪಿಗೆ ದೂರನ್ನ ಕೊಟ್ಟಿರುವಂಥದ್ದು. ಶ್ರೀ ಜನಾರ್ದನ್ ರೆಡ್ಡಿ ಅವರು ರಾಮುಲು ವಿರುದ್ಧ ನೀನು ಕೀಳು ಜಾತಿಯವನು, ನೀನು ಕೊಡಲಿ ಇಟ್ಕೊಂಡು ಬೀದಿನಲ್ಲಿ ಓಡಾಡ್ತಕ್ಕಂಥ ವ್ಯಕ್ತಿ, ನಿನ್ನ ರಾಜಕೀಯ ಜೀವನವನ್ನು ನಾನು ತಂದಿದ್ದೀನಿ, ಇಲ್ಲಾಂದ್ರೆ ನಿನ್ನ ಬೇರೆ ಬೇರೆ ತರ ಮಾಡ್ತೀನಿ ಅನ್ನೋದು ಆರೋಪ ಮಾಡಿದರೆ, ಆರೋಪಕ್ಕೆ ವಿರುದ್ಧವಾಗಿ ನಾವು ಮುಂದಿನ ದಿನದಲ್ಲಿ ರಾಮುಲು ಸ್ವತಃ ಅವ್ರ ಹತ್ರ ಡಿಸ್ಕಸ್ ಮಾಡಿ ಒಂದು ಕೋರ್ಟ್ ಅಲ್ಲಿ ಮಾನನಷ್ಟ ಮೊಕದ್ದಮೆ ಮಾಡ್ತೀವಿ. ಅದರ ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಹಾಗೂ ಒಂದು ಜಾತಿ ನಿಂದನೆ ಕೇಸ್ ಹಾಕ್ಬೇಕಂತ. ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ತನ್ನದಾದ ಎಲ್ಲರೂ ನಾವು ಕೂತು ಡಿಸ್ಕಸ್ ಮಾಡಿ ಒಂದು ಯಾವ ತರ ಚರ್ಚೆ ಮಾಡ್ಬೇಕು, ಏನ್ ಮಾಡ್ಬೇಕಂತ ಚಳುವಳಿ ಮುಖಾಂತರ ರಾಜ್ಯದಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡೋದಂತ ನಿಜ. ರಾಮುಲು ವಿರುದ್ಧವಾಗಿ ಜನಾರ್ದನ್ ರೆಡ್ಡಿ ಯಾವ ಪದಗಳ ಬಳಕೆ ಮಾಡಿ ಕ್ಷಮೆ ಕೋರಬೇಕು. ಬಿಜೆಪಿ ಪಕ್ಷದಿಂದ ಜನಾರ್ದನ್ ರೆಡ್ಡಿ ಅವರು ಉಚ್ಚಾಟನೆ ಮಾಡಬೇಕು. ಬಿಜೆಪಿ ಪಕ್ಷ ಏನು ಜನಾರ್ದನ್ ರೆಡ್ಡಿ ಅವರು ನಂಬಿಕೊಂಡು ಪಕ್ಷ ಮಾಡಿಲ್ಲ, ಅದು ರಾಷ್ಟ್ರೀಯ ಪಕ್ಷ. ಅದು ನಿಜವಾಗಿ ಹೇಳ್ಬೇಕಂದ್ರೆ ಜನಾರ್ದನ್ ರೆಡ್ಡಿ ಮನಸ್ಥಿತಿಯನ್ನು, ರಾಮುಲು ಮನಸ್ಥಿತಿಯನ್ನು ಪಕ್ಷಕ್ಕೆ ಗೊತ್ತು. ರಾಮುಲು ಅವರ ಮನಸ್ಥಿತಿಯನ್ನು ನೋಡಿಕೊಂಡು ನಡ್ಡಾ ಅವರು ಫೋನ್ ಮಾಡಿ ರಾಮುಲು ಅವರೇ ಆಲೋಚನೆ ಮಾಡಿ ನಿಧಾನ ಇರಿ, ನಿಮ್ ಪರವಾಗಿ ನಮ್ಮ ಪಕ್ಷ ಇದೆ ಅಂತ ಹೇಳಿದ್ದಾರೆ. ಅದ್ರ ವಿರುದ್ಧ ನಾವು ರಾಜ್ಯದ ಸಮುದಾಯದ ಎಲ್ಲಾ ಒಂದು ಜಿಲ್ಲಾ ಘಟಕಗಳಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ವಿ, ದೂರವಾಣಿ ಮೂಲಕ ಈಗಾಗಲೇ ಸಂಪರ್ಕ ತಗೊಂಡಿದ್ವಿ, ಆಮೇಲೆ ಪ್ರವಾಸ ಕೂಡ ಮಾಡ್ತೀವಿ. ಜೊತೆಗೆ ಈಗ ಇವತ್ತು ಅಥವಾ ನಾಳೆ ಹೊಸಪೇಟೆಯಲ್ಲಿ ಕೂಡ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆಮೇಲೆ ಇನ್ನು ಮುಂದೆ ಉಗ್ರ ಹೋರಾಟ ಮಾಡಿ ಜನಾರ್ದನ್ ರೆಡ್ಡಿ ಅವರ ಮನೆ ಬಿಟ್ಟಿಗೆ ಹಾಕ್ತೀವಿ, ಅದರಲ್ಲಿ ಸಮಸ್ಯೆ ಇಲ್ಲ. ಸುಮ್ಮನೆ ತಂಡಗಿಂತ ಬಳ್ಳಾರಿಗೆ ಬೆಂಕಿ ಹಚ್ಚಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಜನಾರ್ದನ್ ರೆಡ್ಡಿ ಅವರ ಈ ವೃತ್ತಿ, ಈ ಒಂದು ಸಭೆ ಸೌಭ್ಯ ತರುವಂಥದ್ದಲ್ಲ, ಒಬ್ಬ ಮಾರ್ಗದರ್ಶಕರಾಗಿ ಇರ್ತಾರೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಅದು ಬಿಟ್ಟು ನಾನೇ ಬೆಳೆಸಿದ್ದೀನಿ ನಾವು ಸಮುದಾಯದವರೆಲ್ಲ ನಾವು ಕಡ್ಲೆಕಾಯಿ ತಿಂತಿದ್ವಿ. ಅವಾಗ ಇಡೀ ಇನ್ನ ಎಲ್ಲ ಸಮುದಾಯಗಳು ನಮ್ಮ ಪ್ರೀತಿ ಅವ್ರು ಕಳಿಸಿಲ್ವಾ? ನೀವು ಮಾರ್ಗದರ್ಶಕರು, ನೀವೇನೋ ನಮ್ಮ ಬಳ್ಳಾರಿಯಲ್ಲಿ ಎಲ್ಲರಿಗೂ ಮಾರ್ಗದರ್ಶಕರಾಗಿ ರಾಜಕೀಯವಾಗಿ ನೀವು ಬೆಳೆಸ್ತೀರಿ ಅಂತ ನಂಬಿದ್ವಿ. ನೀವತ್ತು ಅವ್ರನ್ನ ತುಳಿದುಕೊಂಡಿದ್ದಲ್ಲ, ಯಾವ ಕಾರಣಕ್ಕೆ ತುಳಿದುಕೊಂಡಿದ್ರಿ ಅಂದ್ರೆ ನಿಮ್ಮದೇ ನಡೀಬೇಕು, ನಿಮ್ಮ ಕಾಲ್ಗಳಿಗೆ ಇರಬೇಕು ಅನ್ನೋದು ನಿಮ್ಮ ಪ್ರವೃತ್ತಿ. ಈ ವಿಷಯವನ್ನು ಅವ್ರನ್ನ ನಾವು ಬಹಿರಂಗವಾಗಿ ಕೇಳ್ತಾ ಇದ್ವಿ. ಮನೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ. ಬಳ್ಳಾರಿ ಬಂದ್ ಮಾಡುವಂತ ಕೆಲಸ ಕೂಡ ಮಾಡ್ತೀವಿ. ಹೌದು, ಪ್ರಕರಣ ಸದ್ಯಕ್ಕೆ ಬಳ್ಳಾರಿಯಲ್ಲಿ ನಾವು ಬಳ್ಳಾರಿ ಜಿಲ್ಲಾ ವಾಲ್ಮೀಕಿ ಸಮುದಾಯ ಪರವಾಗಿ ನಾವು ಮಾಡ್ತಾ ಇದ್ವಿ. ನಾಳೆ ಹೊಸಪೇಟೆಯಲ್ಲಿ ಕೂಡ ಇದೆ. ತದನಂತರ ಬೆಂಗಳೂರಲ್ಲಿ ಈಗ ರಾಜು ಗೌಡ್ರು ಮತ್ತೆ ಶಿವನ್ ಗೌಡ್ರು ಅವ್ರ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ವಿ. ಇನ್ನ ಬಹಳ ಕಡೆ ನಾವು ಒಂದು ಬೆಂಗಳೂರಲ್ಲಿ ಕೂಡ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ. ರಾಜ್ಯ ಮಟ್ಟದಲ್ಲಿ ವಾಲ್ಮೀಕಿ ಸಮುದಾಯದ ಒಬ್ಬ ವ್ಯಕ್ತಿಯನ್ನ ನಾವು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಹೋರಾಟಗಳನ್ನ ಮಾಡ್ತೀವಿ. ರಾಜ್ಯದ ಸಮುದಾಯದ ಎಲ್ಲ ಒಂದು